ಆಶೀರ್ವಾದ ಅತಿಥಿಗಳಿಗೂ ಮುಂಬಡಿಗೆ ಎಲ್ಲ ರೈತ ಬಂಧುಗಳಿಗೂ ಧನ್ಯವಾದಗಳು. ಪತ್ರವನ್ನ ಅವರಿಗೆ ಮನವಿ ಪತ್ರವನ್ನು ನೀಡುತ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಅವರಿಂದ ಅದಕ್ಕೆ ಒಂದು ಸೂಕ್ತವಾದ ಬೆಲೆ ಸಿಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಎಲ್ಲ ರೈತರ ಆ ಕಷ್ಟಗಳಲ್ಲಿ ಸರ್ಕಾರ ನೇರವಾಗಿ ಭಾಗಿಯಾಗಿ ಅದಕ್ಕೆ ಆಸರೆ ಆಗಬೇಕಾಗಿ ಒಂದು ಸರ್ಕಾರದಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾ ಇಲ್ಲಿವರೆಗೆ ಬಹಳ ವಿಶೇಷವಾಗಿ ಮಾತಾಡ್ತಾರೆ. ನಾನು ಒಂದು ನಾಯಕರು ಅದೇ ಸೇರಿ ಹಿಂದೆ ಬಿಜೆಪಿ ಸರ್ಕಾರದವರು ಭೂಸುಧಾರಣೆ ತಿದ್ದುಪಡಿ ಮಾಡಿ ಜಮೀನುದಾರಿ ಪದ್ಧತಿ ತರುವಂತಹ ಕೆಲಸ ಮಾಡ್ತಾರೆ. ಅದನ್ನ ಮಾರ್ಪಡಿಸಿ ಹಿಂದೆ ದೇವರಾಜ ಕಾರ್ಯಕ್ರಮದಂತಹ ಭೂಸುಧಾರಣಾ ಕಾಯ್ದೆನ ಮತ್ತೆ ಅನುಷ್ಠಾನ ಮಾಡಬೇಕನ್ನುವಂತಹ ಹೋರಾಟವನ್ನು ನಾವು ಬೇಡಿಕೆ ನೀಡಿದ್ದೇವೆ. ನಮ್ಮ ಸರ್ಕಾರದಲ್ಲೂ ಕೂಡ 1 ವರ್ಷ ಮೇಲೆ ಆಯಿತು, ಇವತ್ತು ಕೂಡ ಕಾನೂನು ಬದಲಾವಣೆ ಆಗಲಿಲ್ಲ. ಅದು ಪರಿಹಾರ ಏನಾಗಿದೆ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಒಂದು ಇಂಚು ಕೂಡ ತಿಳ್ಕೊಳ್ಳಿಲ್ಲ. ಹೌದಲ್ಲ? ಅಷ್ಟೇ ಅಲ್ಲ ನಾಗೇಂದ್ರ, ನನ್ನ ಕ್ಷೇತ್ರದಲ್ಲಿ ಸುಮಾರು 5,000 ಜಮೀನು ಬೇರೆಯವರು ಖರೀದಿ ಮಾಡಿದ್ದಾರೆ. ಮುಂಬೈ ಕಂಪನಿಯವರು 800 ಎಕರೆ ಒಬ್ಬನೇ ಜಮೀನು ಖರೀದಿ ಮಾಡಿದ್ದಾನೆ, ಫ್ಯಾನ್ಸ್ ಹಾಕಿದ್ದಾನೆ, ಮೊಬೈಲ್ ಅಲ್ಲಿ ಬಿಟ್ಟಿದ್ದಾನೆ. ಇಂಥ ಸುಂದರವಾದಂಥ ಮನೆಗಳನ್ನು ಕಟ್ತೀವಿ, ವಿಲ್ಲಾ ಕಟ್ತೀವಿ, ರೋಡ್ ಮಾಡ್ತೀವಿ, ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ, ಅರಣ್ಯ ಬೆಳೆಸ್ತೀವಿ, ವಾಕಿಂಗ್ ಪಾರ್ಕ್ ಮಾಡ್ತೀವಿ. 1 ಎಕರೆ ಮಾರಾಟ ಮಾಡೋದಕ್ಕೆ ಅವನು ಈಗಾಗಲೇ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಅವ್ನು ಯಾವ ಎಲ್ಲಿಂದ ಎಷ್ಟು ಹೆಸರು ನೀವು ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ 500 ಎಕರೆ ಜಮೀನು ಮಾರಾಟ ಈಗ ಆನಂದದಲ್ಲಿ, ಬೇರೆ ಕಡೆ ಎಲ್ಲೆಲ್ಲ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಬಹುತೇಕ ಎಲ್ಲ ಕಡೆ ಆಗಿದೆ. ಇನ್ನು ಮುಂದೆ ಜಮೀನಿಗೆ ಒಳ್ಳೆಯದಿಲ್ಲ. ಆ ಜಮೀನಿನ ಒಂದು ಭಾವನಾತ್ಮಕ ಸಂಬಂಧ ರೈತರು ನಾವು ಇಟ್ಕೊಂಡಿದ್ದೀವಿ. ಕಷ್ಟ ಬರಲಿ, ನಷ್ಟ ಬರಲಿ, ಮಳೆ ಬರಲಿ, ಚಳಿ ಬರಲಿ, ಬೇಸಿಗೆ ಬರಲಿ, ಅಷ್ಟಾಗಿ ರೈತಾಕಿಯನ್ನು ಬಿಟ್ಟಿಲ್ಲ. ರೈತಾಕಿ ಮಾಡಿ ಇವತ್ತು ದೇಶಕ್ಕೆ ಅನ್ನ ಕೊಟ್ಟಿದೆ. ಆದರೆ ಇವತ್ತು ನಿಮಗೆ ರಕ್ಷಣೆ ಮಾಡಬೇಕಾಗಿಲ್ಲ. ಹೀಗಾಗಿ ಇವತ್ತು ಇಡೀ ಕೃಷಿ ಬಿಕ್ಕಟ್ಟಲ್ಲಿದೆ. ಇವತ್ತು ಕೃಷಿ ಮಾಡಲಿಕ್ಕೆ ಯಾರು ಕೂಡ ಧೈರ್ಯ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಕಾರ್ಖಾನೆದಾರರ ಸಾಲ ನಾನು ಕೊಡಬಲ್ಲ ಇತ್ತು. 3,000 ಎಕರೆ ಮೇಲ್ಪಟ್ಟು ಜಮೀನು ಕೊಡ್ತಾ ಇದ್ದೀವಿ. ಇದು ರೈತರ ನೀತಿ. ಅದೇ ತರ ಬೆಂಗಳೂರು ಏರ್ಪೋರ್ಟ್ ಹತ್ರ ಸುಮಾರು 7,000 ಎಕರೆ ಜಮೀನು ಉದ್ಯೋಗಗಳಿಗೆ ಮೊದಲು ಕೊಡ್ತಾ ಇದ್ದೀವಿ. ಇದು ಕೂಡ ರೈತರನ್ನು ಒಕ್ಕಲಿಸುವಂತ ಕೆಲಸ. ಹಾಗಾಗಿ ಇವತ್ತು ನಾವು ಹೋರಾಟದಿಂದ ಮಾತ್ರ ನಾವು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಜಿಲ್ಲೆಯ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಹೋದರೂ ಕೂಡ ರೈತರ ನೆರವಿಗೆ ಹೋಗಿರ್ತಕ್ಕಂಥವ್ರು ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಬಿ.ಆರ್. ಪಾಟೀಲ್ ದೆಹಲಿಗೆ ಹೋಗಿ ಆ ಒಂದು ರೈತರ ಹೋರಾಟದಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ವ್ಯಕ್ತಿ. ಇವತ್ತು ಈ ಒಂದು ಸಮಾವೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅನೇಕ ಅನುಕೂಲಕಾಯಕ ವಿಷಯಗಳನ್ನು ಕೂಡ ತಾನು ಸರ್ಕಾರದ ಗಮನಕ್ಕೆ ತರತಕ್ಕಂಥ ರೀತಿಯಲ್ಲಿ ನಿರ್ಣಯವನ್ನು ಮಾಡಿದೆ. ಈ ದೇಶದಲ್ಲಿ ಯಾವುದಾದ್ರೂ ದೊಡ್ಡ ಇಂಡಸ್ಟ್ರಿ ಇದ್ರೆ ಅದು ರೈತರು. ಆಮೇಲೆ ಬೇರೆ ಬೇರೆ ಬಂದು ಫ್ಯಾಕ್ಟ್ರಿಗಳು ಬರ್ಬೋದು, ಬೇರೆ ಬೇರೆ ಬರ್ಬೋದು. ಹೆಚ್ಚಿನ ಲೇಬರ್ ಇರ್ತಕ್ಕಂಥದ್ದು, ಉಳಿತಕ್ಕಂಥ ದನ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ರೈತರಾಗ್ತದೆ. ರೈತರು ಉತ್ಪನ್ನದ ಮೇಲೆ, ರೈತರ ಹೆಸರಿನ ಮೇಲೆ ಸಾಕಷ್ಟು ಫ್ಯಾಕ್ಟ್ರಿಗಳು ನಡೀತವೆ. ಫ್ಯಾಕ್ಟ್ರಿ ನಡೀಬಹುದು, ಸ್ಪ್ರಿಂಕ್ಲರ್ ನಡೀಬಹುದು, ಮೋಟರ್ ಮಾಡ್ತಕ್ಕಂಥದ್ದಾಗಲಿ, ಲಾರಿಗಳಾಗಲಿ ಎಲ್ಲರೂ ರೈತರ ಹೆಸರು ಮೇಲೆ ಇದೆಲ್ಲ ಬಂಡವಾಳವನ್ನು ಹೂಡಿ ಇವತ್ತು ಖರ್ಚು ಮಾಡ್ತಾರೆ. ಆದರೆ ಯಾರ್ಯಾರು ಬಂದ್ರೆ ಒಂದು ದುಡ್ಡಾಗಿ ಅದರಲ್ಲಿ ಫೈಲ ತಗೊಳ್ತಾರೆ. ಆದ್ರೆ ರೈತರ ಸುಮ್ಮನೆ ಕಾಯಿ ಹೊಡಿಕೆ ಹೊರಡ್ಬಿಡ್ತಾರೆ ಲೇಡರ್ಸ್ಗಳು. ಆದ್ರೆ ಸಮಸ್ಯೆ ಏನಿದೆ, ಎಲ್ಲರಿಗೂ ಜೀವನಾಗಿ ರೈತ ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರ್ ಹೆಸರು ಮೇಲೆ ಎಲ್ಲ ಫ್ಯಾಕ್ಟ್ರಿಗಳು ನೋಡಿ ಯಾವುದೇ ನಾವು ಕೊಡುವಂತ ಬಟ್ಟೆ ಕೈ ಹಾಕಿ ಉತ್ಪಾದನೆ
ನಾವು ಪೌಡ್ರ್ ತಗೊಳ್ತೀವಿ, ಅದು ಕೈಗಾರಿಕೆ ಉತ್ಪಾದಿಸೋದು. ರೈತರು ನಾವು ನೇಗಿಲು ತಕ್ಕ ಕಬ್ಬು ನೀರು ಅದು ಕೈಗಾರಿಕೆ, ಗೊಬ್ಬರ ತಗೋತೀವಿ, ಕೀಟನಾಶಕ ತಗೋತೀವಿ, ಇವೆಲ್ಲ ಕೂಡ ಕೈಗಾರಿಕೆ ಉತ್ಪಾದನೆ ಅಂತ ಮಾಡ್ಕೋಬಹುದು. ಇಂಡಸ್ಟ್ರಿ ಕೊಂಡುಬಿಡ್ತೀವಿ. ಯಾವತ್ತಾದ್ರೂ ನಾವು ಒಂದು ಕೆಜಿ ಬಿತ್ತನೆ ಬೀಜಗೆ ಕಡಿಮೆ ಕೊಡಿ ಅಂತ ಕೇಳಿ ಚೌಕಾಸಿ ಮಾಡ್ತಾರಂತ. ಇಲ್ಲ ನೀರಿಯಾದ ಬೆಲೆ ಇರುತ್ತೆ. ಒಂದು ಕೆಜಿ ಸಕ್ಕರೆ ತಗೊಂಡು ನೀರಿಯಾದ ಬೆಲೆ ಇರುತ್ತೆ, ಒಂದು ಸೋಪ್ ತಗೊಂಡು ನೀರಿಯ ಬೆಲೆ ಇರುತ್ತೆ. ಅದು ರೈತ ವಸ್ತುಗೆ ನೀರಿಯಾದ ಬೆಲೆ ಇಲ್ಲ. ಆ ಕಾರಣಕ್ಕೆ ಕೃಷಿಯೂ ಕೂಡ ನೀತಿ ಬೇಕು, ವೈಜ್ಞಾನಿಕ ಬೆಲೆ ಕೊಡಿ ಅಂತ ನಮ್ಮ ಹೋರಾಟ. ಆದರೆ ಒಂದು ದೇಶದಲ್ಲಿ ಸ್ವಾಮಿನಾಥನ್, ಡಾಕ್ಟರ್ ಸ್ವಾಮಿನಾಥನ್ ಒಂದು ವರದಿ ನಮ್ಮ ಮುಂದೆ ಇದೆ. ಹಸಿರು ಕ್ರಾಂತಿ ಟೈಮಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅವರೊಂದು ಮಾನದಂಡ ಕೊಟ್ಟಿದ್ದಾರೆ, C2+50% ಅಂತ. ಇದ್ರ ಮೇಲೆ ರೈತ ಏನು ಖರ್ಚು ಮಾಡ್ತಾರೆ ಅದಕ್ಕೆ 50% ಸೇರಿಸಿ ಲಾಭ ಕೊಟ್ಟಿದ್ದಾರೆ, ಕನಿಷ್ಠ ಬೆಲೆ. ಅದನ್ನು ಕೊಡ್ತೀವಿ ಈ ದೇಶದ ಪ್ರಧಾನಮಂತ್ರಿ ಅವರು 2014 ಹೇಳಿದ್ರು. 131 ಸಭೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು, ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿ ಚುನಾವಣೆಗಳಿಲ್ಲ. 2014 131 ಸಭೆಯಲ್ಲಿ ಅವರು ಪ್ರಸ್ತಾಪ ಮಾಡಿದರೆ, ಬಿಜೆಪಿಯನ್ನು ಅಧಿಕಾರಕ್ಕೆ ನೀವು ತಂದರೆ ಸ್ವಾಮಿನಾಥನ್ ವರದಿಯನ್ವಯ ನಾನು ಬೆಂಬಲ ಬೆಲೆಯನ್ನು ಕೊಡ್ತೀನಿ. ಈ ಕೊಟ್ಟಿದ್ದಾರ 3ನೇ ಸಾಲ ಆಗಿದ್ದಾರೆ, ಕೊಟ್ಟಿಲ್ಲ, ಡಿಮಾಂಡ್ ನಾವು ಮಾಡ್ತೀವಿ. ಡೆಲ್ಲಿಲಿರೋ 541 ಸಂಘಟನೆಗಳು ಇದೇ ಹೋರಾಟ ಮಾಡ್ತಾ ಇದ್ದೀವಿ. 7 ಬೆಂಗಳೂರಲ್ಲಿ ದಕ್ಷಿಣ ರಾಜ್ಯಗಳ SK ಮುಖಂಡರ ಸಭೆ ನಡೀತಿದೆ, ಅಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀವಿ. ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅನ್ನೋದನ್ನ ನಾವು ಹೋರಾಟ ಮಾಡೋದಕ್ಕೆ ಜನಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡಬೇಕು. ಎಲ್ಲ MP ಕೂಡ ನಾವು ಒತ್ತಾಯ ಮಾಡೋ ಕೆಲಸವನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಸಾಲ ಮನ್ನಾ ಬಗ್ಗೆ, ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು 2014 ಹೇಳಿದ್ರು.